ನಾಡಿನ ಸಮಸ್ತ ವೀಕ್ಷಕರಿಗೂ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ, ವೀಕ್ಷಕರೇ, ಜೂನ್ 9, 2024 ಭಾನುವಾರ ನಿಮ್ಮ ರಾಶಿ ಫಲಗಳು ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಮತ್ತೆ ಇವತ್ತಿನ ದಿನ ಮುಹೂರ್ತಗಳು ನಿಮಗೆ ಹೇಗಿದೆ, ಯಾವ ರಾಶಿಗೆ ಒಳ್ಳೆ ಫಲ, ಯಾವ ರಾಶಿಗೆ ಕೆಟ್ಟ ಫಲ ಅನ್ನುವಂಥದ್ದು ಸಂಪೂರ್ಣವಾದ ಮಾಹಿತಿಗಳು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇನ್ನು ಇವತ್ತಿನ ದಿನದಲ್ಲಿ ಯಾರ್ಯಾರು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರೋರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸುಖ, ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ವೀಕ್ಷಕರೇ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ನೀವಿನ್ನು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ನೋಡಿ ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ದಿನಾಂಕ 9 ಜೂನ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ಸೂರ್ಯೋದಯ 5 ಗಂಟೆ 53 ನಿಮಿಷಕ್ಕೆ ಆದರೆ ಸೂರ್ಯಾಸ್ತ 6 ಗಂಟೆ 45ಕ್ಕೆ ಆಗ್ತಕ್ಕಂಥದ್ದು. ತಿಥಿ ಬಂದು ತದಿಗೆ ಮಧ್ಯಾಹ್ನ 3 ಗಂಟೆ 55 ನಿಮಿಷದವರೆಗೂ ಇರುತ್ತೆ. ನಂತರ ಚೌತಿ ತಿಥಿ ಶುರುವಾಗುತ್ತೆ. ನಕ್ಷತ್ರ ಪುನರ್ವಸು ನಕ್ಷತ್ರ ರಾತ್ರಿ 8 ಗಂಟೆ 20 ನಿಮಿಷದವರೆಗೂ ಇರುತ್ತೆ. ನಂತರ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ಯೋಗ ಬಂದು ವೃದ್ಧಿ ಯೋಗ ಸಾಯಂಕಾಲ 5 ಗಂಟೆ 27 ನಿಮಿಷದವರೆಗೂ ಇರುತ್ತೆ. ನಂತರ ಧ್ರುವ ಯೋಗ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ ತೈತಲೆ ಮಧ್ಯಾಹ್ನ 3 ಗಂಟೆ 44 ನಿಮಿಷದವರೆಗೂ ಇರುತ್ತೆ. ನಂತರ ಗರಜ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ವಿಶೇಷವಾದಂತ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಮಧ್ಯಾಹ್ನ 5 ಗಂಟೆ 34 ನಿಮಿಷದಿಂದ 7 ಗಂಟೆ 18 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 49 ನಿಮಿಷದಿಂದ 5 ಗಂಟೆ 34 ನಿಮಿಷದವರೆಗೆ ಇರುತ್ತೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ 2 ಗಂಟೆ 5 ನಿಮಿಷದವರೆಗೂ ಇರುತ್ತೆ. ಜೊತೆಗೆ ದುರ್ಮುಹೂರ್ತ ಬೆಳಿಗ್ಗೆ 5 ಗಂಟೆ 27 ನಿಮಿಷದಿಂದ 6 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ನೋಡಿ ವೀಕ್ಷಕರೇ, ನೀವು ಯಾವುದೇ ಶುಭ ಕಾರ್ಯಗಳು ಮಾಡುವ ಮುಂಚೆ ಈ ಎಲ್ಲಾ ಮುಹೂರ್ತಗಳು ನಿಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಇದ್ದರೂ ಈ ಸಮಯದಲ್ಲಿ ಈ ಮುಹೂರ್ತಗಳನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ದ್ವಾದಶ ರಾಶಿಗಳ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 9 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುವಂತದ್ದು. ಮೇಷರಾಶಿಯವರು ನೀವು ದೈಹಿಕ ಕಾಯಿಲೆಯಿಂದ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರಿಂದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳನ್ನು ಉಂಟು ಮಾಡುತ್ತೆ. ಮತ್ತೆ ನಿಮ್ಮ ಆರ್ಥಿಕತೆಯಲ್ಲಿ ಉತ್ತಮವಾದಂತ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ, ವ್ಯಾಪಾರಗಳಲ್ಲಿ, ವ್ಯವಹಾರಗಳಲ್ಲಿ, ಜೊತೆಗೆ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಅದ್ಭುತವಾದ ಲಾಭವಿದೆ. ಇನ್ನು ನೀವು ಈ ಸಮಯದಲ್ಲಿ ದಾನ ಧರ್ಮ ಮಾಡುವುದರಿಂದ ಈ ದಿನದಲ್ಲಿ ನಿಮಗೆ ಅದೃಷ್ಟದ ಫಲಗಳು ಪ್ರಾಪ್ತಿಯಾಗಲಿದೆ. ಅಂದ್ರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬಡವರಿಗೆ ಆಗಿರಬಹುದು, ಮಕ್ಕಳಿಗಾಗಿರಬಹುದು, ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡೋದ್ರಿಂದ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ನೀವು ಈ ಸಮಯದಲ್ಲಿ ಕೇಳಬಹುದು. ಮತ್ತೆ ನಿಮ್ಮ ಮನೆಯ ವಾತಾವರಣದಲ್ಲಿ ಸಂತೋಷ ತುಂಬಿರುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಬೇಡಿಕೆಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತಂದು ಕೊಡುತ್ತೆ. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಯ ಬೇಡಿಕೆಗಳನ್ನು ಸ್ವಲ್ಪ ಈಡೇರಿಸುವಂತ ಪ್ರಯತ್ನಗಳನ್ನು ಮಾಡಿ. ಇನ್ನು ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ನೀವು ದಾರಿ ಮಾಡಿ ಕೊಡಬಹುದು. ಮತ್ತೆ ಮೇಷರಾಶಿಯವರಿಗೆ ಅದೃಷ್ಟವಾದಂತ ಫಲಗಳು ಪ್ರಾಪ್ತಿ ಆಗಲಿದೆ.
ನೀವು ಕೆಲವೊಂದು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ನಿರ್ಗತಿಕರಿಗೆ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡೋದ್ರಿಂದ ನಿಮ್ಮ ಪ್ರೇಮ ಜೀವನ ಸುಗಮವಾಗಿ ಸಾಗುತ್ತೆ. ಮತ್ತೆ ಮುಂದಿನ ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ, ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ, ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ಜಾತಕದ ಅವಶ್ಯಕತೆ ಬೇಕಾಗಿದೆ. ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು. ಇನ್ನು ವೃಷಭ ರಾಶಿಯವರ ಅದೃಷ್ಟವಾದಂತ ಸಂಖ್ಯೆ 12 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ಹಸಿರು ಬಣ್ಣ ಆಗಿರತಕ್ಕಂಥದ್ದು. ನಿಮಗೆ ಸಂಪೂರ್ಣವಾದ ಆನಂದ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ನೀವು ಹೊರಟಾಗ ಈ ದಿನ ನೀವು ನಿಮ್ಮ ಸ್ವಂತ ಹಣವನ್ನು ಖರ್ಚು ಮಾಡುವ ಅಗತ್ಯ ಇರಲ್ಲ. ಯಾಕಂದ್ರೆ ನಿಮ್ಮ ಮನೆಯ ಹಿರಿಯರು ನಿಮ್ಮ ಹಣಕಾಸಿನೊಂದಿಗೆ ನಿಮಗೆ ಸಹಾಯ ಮಾಡಬಹುದು. ಕುಟುಂಬ ಸದಸ್ಯರೊಂದಿಗೆ ಶಾಂತಿಯುತ ದಿನವನ್ನು ಆನಂದಿಸಿ. ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸಿದರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ಅವರ ಮನಸ್ಸನ್ನು ತೊಂದರೆಗೊಳಿಸಬೇಡಿ. ಯಾವುದೇ ಕಷ್ಟ ಇದ್ದರೂ ಅವರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇನ್ನಷ್ಟು ನಿಮಗೆ ಒಂದು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಇವತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಅನಿಯಮಿತ ನಡವಳಿಕೆಯನ್ನು ನಿಭಾಯಿಸಲು ತುಂಬಾ ಕಷ್ಟವಾಗಿರುತ್ತೆ.
ಅಂದ್ರೆ ನಿಮ್ಮ ಒಳ್ಳೆತನ ಜೊತೆಗೆ ನಿಮ್ಮ ಜವಾಬ್ದಾರಿ ಅದನ್ನೆಲ್ಲ ತೋರಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ತುಂಬಾ ಕಷ್ಟವಾಗಿರುತ್ತೆ. ಆದಷ್ಟು ಇದನ್ನು ನಿಭಾಯಿಸಿಕೊಂಡು ಹೋಗಿ. ಮತ್ತೆ ನಿಮ್ಮ ಪ್ರೀತಿ ಪಾತ್ರರೊಡನೆ ಸಮಯವನ್ನು ಕಳೀರಿ. ಜೊತೆಗೆ ನಿಮ್ಮ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುವ ಮೂಲಕ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಬಹುದು. ನಿಮ್ಮ ವೈವಾಹಿಕ ಜೀವನ ನಿರಸವಾಗಿರೋದನ್ನು ನೀವು ಕಾಣಬಹುದು. ಸ್ವಲ್ಪ ಉತ್ಸಾಹವನ್ನು ಕಂಡುಕೊಳ್ಳಿ. ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳಬಹುದು. ಸ್ವಲ್ಪ ಎಚ್ಚರವಿರಿ. ಯಾರನ್ನು ನೋಯಿಸದೆ, ಯಾರನ್ನು ತೊಂದರೆ ಕೊಡದೆ ಒಂದು ವ್ಯಕ್ತಿಯ ನಂಬಿಕೆಯನ್ನು ಉಳಿಸಿಕೊಳ್ಳಿ. ನಿಮ್ಮ ನಂಬಿಕೆ ಹೀಗೆ ಶಾಶ್ವತವಾಗಿ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸ್ವಲ್ಪ ರೀತಿಯ ಕೆಟ್ಟ ಫಲವಿದೆ. ಹಾಗಾಗಿ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಈ ದಿನ ನೀವು ಪೀಸ್ಫುಲ್ ಆಗಿರಲು ಸೂರ್ಯ ನಮಸ್ಕಾರ ಮಾಡಿ. ಇದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮುಂದಿನ ಮಿಥುನ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 3 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ಬಂದು ದಕ್ಷಿಣ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಮಿಥುನ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ. ಆರೋಗ್ಯದಲ್ಲಿ ಯಾವುದೇ ಸಣ್ಣ ಕಾಯಿಲೆಗಳಿದ್ದರೂ ತಡ ಮಾಡದೆ ಹತ್ತಿರದಲ್ಲಿರುವ ವೈದ್ಯರಿಗೆ ಭೇಟಿ ಕೊಟ್ಟು ಸಲಹೆಯನ್ನು ತೆಗೆದುಕೊಳ್ಳಿ. ಇನ್ನು ನಿಮಗೆ ಹಣವು ಯಾವಾಗೂ ಬೇಕಾದರೂ ಬೇಕಾಗಬಹುದು. ಆದ್ದರಿಂದ ನಿಮ್ಮ ಹಣಕಾಸನ್ನು ಯೋಜಿಸಿ ಸಾಧ್ಯವಾದಷ್ಟು ಉಳಿಸಲು ಪ್ರಾರಂಭಿಸಿ. ಮತ್ತೆ ಮಗುವಿನ ಅನಾರೋಗ್ಯವು ನಿಮ್ಮನ್ನು ತೊಡಗಿಸಿಕೊಳ್ಳುತ್ತೆ. ನೀವು ತಕ್ಷಣ ಅದನ್ನು ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಕಡೆಯಿಂದ ಸ್ವಲ್ಪ ನಿರ್ಲಕ್ಷ್ಯ ಆಯ್ತು ಅಂದ್ರೆ ಅದು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಮತ್ತೆ ಪ್ರೇಮ ಸಂಬಂಧದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಕಷ್ಟಪಟ್ಟು ಇಷ್ಟಪಟ್ಟವರ ಜೊತೆ ಯಾವುದೇ ಕಾರಣಕ್ಕೂ ಕಿರಿಕಿರಿ ಜಗಳ ಮಾಡುವ ಪ್ರಯತ್ನ ಮಾಡಬೇಡಿ. ಮತ್ತೆ ನೀವು ಉತ್ತಮ ಆಲೋಚನೆಗಳಿಂದ ತುಂಬಿರ್ತೀರಿ. ಜೊತೆಗೆ ನಿಮ್ಮ ಚಟುವಟಿಕೆಗಳ ಆಯ್ಕೆಯು ನಿಮ್ಮ ನಿರೀಕ್ಷೆಗಳನ್ನು ಮೀರಿದ ಲಾಭವನ್ನು ತರುತ್ತೆ. ಇನ್ನು ನಿಮ್ಮ ಸಂಗಾತಿಯು ಇತರರ ಪ್ರತಿಕೂಲ ಪ್ರಭಾವಕ್ಕೆ ಒಳಗಾಗಬಹುದು ಮತ್ತು ನಿಮ್ಮೊಂದಿಗೆ ಜಗಳವಾಡಬಹುದು. ಆದರೆ ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿ ಎಲ್ಲವೂ ಕೂಡ ಕಳೆದುಕೊಳ್ಳಬೇಕಾಗುತ್ತೆ. ಸ್ವಲ್ಪ ಆದಷ್ಟು ಎಚ್ಚರವಿರಿ. ಇನ್ನು ಕುಟುಂಬದೊಂದಿಗೆ ಶಾಪಿಂಗ್ ಮಾಡ್ತೀರಿ, ಆದರೂ ಕೂಡ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬಹುದು. ಸ್ವಲ್ಪ ಖರ್ಚನ್ನು ನೋಡ್ಕೊಂಡು ಮಾಡಿ, ನಿಮಗೆ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಕೆಲವೊಂದು ಸ್ವಲ್ಪ ಪ್ರಮಾಣದ ರೀತಿಯಲ್ಲಿ ಕೆಟ್ಟ ಫಲವಿದೆ. ಹಾಗಾಗಿ ನೀವು ಮಾಡಿಕೊಳ್ಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ, ಅದ್ಭುತವಾದ ಆರೋಗ್ಯ ಪ್ರಯೋಜನಗಳಿಗಾಗಿ ಅಗತ್ಯವಿರುವ ಜನರಿಗೆ ನೆಲದ ಹಳದಿಯಿಂದ ಮಾಡಿದ ಸಿಹಿ ತಿಂಡಿಗಳು ಮತ್ತು ಖಾರಗಳನ್ನು ವಿತರಿಸಿ. ಇನ್ನು ಮುಂದಿನ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 10 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ನೈಋತ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಕಣ್ಣಿನ ಸಮಸ್ಯೆ ಇರುವಂತ ರೋಗಿಗಳು ಕಲುಷಿತ ವಾತಾವರಣಕ್ಕೆ ಭೇಟಿ ನೀಡೋದನ್ನು ತಪ್ಪಿಸಬೇಕು. ಯಾಕಂದ್ರೆ ಧೂಮಪಾನವು ನಿಮ್ಮ ಕಣ್ಣುಗಳಿಗೆ ಮತ್ತಷ್ಟು ಹಾನಿಯನ್ನುಂಟು ಮಾಡುತ್ತೆ. ಸಾಧ್ಯವಾದರೆ ಸೂರ್ಯನ ಬೆಳಕಿಗೆ ಅತಿಯಾಗಿ ನಿಲ್ಲೋದನ್ನು ನಿಲ್ಲಿಸಿ. ಜೊತೆಗೆ ಇನ್ನು ನೀವು ವಿದ್ಯಾರ್ಥಿಯಾಗಿದ್ರೆ ಮತ್ತೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟಿಂದ ನಿಮ್ಮನ್ನು ಅಸಮಾಧಾನಗೊಳಿಸಬಹುದು. ಸ್ನೇಹಿತರು ಮತ್ತು ಸಂಬಂಧಿಕರು ಹೆಚ್ಚಿನ ಗಮನವನ್ನು ಬಯಸ್ತಾರೆ. ಆದರೆ ಜಗತ್ತಿಗೆ ಬಾಗಿಲು ಮುಚ್ಚಲು ಮತ್ತೆ ನಿಮ್ಮನ್ನು ರಾಜ್ಯ ಯೋಗ್ಯವಾಗಿ ಪರಿಗಣಿಸಲು ಇದು ನಿಮಗೆ ಸೂಕ್ತ ಸಮಯವಾಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಒಂದು ಒಳ್ಳೆಯ ಯೋಗ ಫಲವಿದೆ. ಇನ್ನು ನಿಮ್ಮ ಸಂಗಾತಿಯ ಕುಟುಂಬದ ಸದಸ್ಯರ ಅಡಚಣೆಗಳಿಂದಾಗಿ ನಿಮ್ಮ ದಿನವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು. ನಿಮ್ಮ ಬಿಡುವಿಲ್ಲದ ಜೀವನವ ನಡುವೆ ನಿಮ್ಮ ಮಕ್ಕಳೊಂದಿಗೆ ಕಳೆಯಲು ನೀವು ಸಮಯವನ್ನು ಕಳೆಯುತ್ತೀರಿ. ಅವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ಕಳೆದುಕೊಂಡಿರುವ ವಿಷಯಗಳ ಬಗ್ಗೆ ನಿಮಗೆ ಅರಿವಾಗುತ್ತೆ. ಮತ್ತೆ ನಿಮ್ಮ ಸಂಗಾತಿಯ ಕ್ರಿಯೆಯ ಬಗ್ಗೆ ನೀವು ವಿಚಿತ್ರವಾಗಿ ಭಾವಿಸಬಹುದು. ಆದರೆ ಅದು ಒಳ್ಳೆಯದಕ್ಕಾಗಿ ಸಂಭವಿಸಿದೆ ಎಂದು ಅರ್ಥ ಮಾಡಿಕೊಳ್ತೀರಿ. ಮತ್ತೆ ಸಮಯವು ಸಂಪೂರ್ಣವಾಗಿ ಉಚಿತವಾಗಿದೆ, ಆದರೆ ಅದು ಕೂಡ ನಿಮಗೆ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಇಂದು ನಿಮ್ಮ ಎಲ್ಲಾ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ವಿಶ್ರಾಂತಿ ಪಡೆಯಿರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅದೃಷ್ಟವಾದಂತ ಫಲವಿದೆ. ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಹಾಗಾಗಿ ತೊಂದರೆ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಪರಿಹಾರಗಳು ಏನಂದ್ರೆ,
ಸಕ್ರಿಯ ಮತ್ತು ಸಕಾರಾತ್ಮಕ ಪ್ರೀತಿಯ ಜೀವನಕ್ಕಾಗಿ ಕಪ್ಪು ಹಸುಗಳಿಗೆ ಸೇವೆ ಮಾಡಿ ಮತ್ತು ಆಹಾರ ನೀಡಿ. ಮತ್ತೆ ಸಿಂಹ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 1 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಇನ್ನು ಅದೃಷ್ಟವಾದಂತ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ನಿಮ್ಮ ಭಯವು ಸಿಂಹ ರಾಶಿಯವರಿಗೆ ಜೀವನದಲ್ಲಿ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಧೈರ್ಯವಾಗಿರಿ, ಯಾವುದಕ್ಕೂ ಹೆದರದೆ ಮುನ್ನುಗ್ಗಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತೆ ಹಣದ ಸಮಸ್ಯೆಯ ಒಳಹರಿವು ನಿಮ್ಮ ಬಿಲ್ಗಳು ಮತ್ತು ತಕ್ಷಣದ ವೆಚ್ಚಗಳನ್ನು ನೋಡಿಕೊಳ್ಳುತ್ತೆ. ಹಾಗೆ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅನಿರೀಕ್ಷಿತ ಉಡುಗೊರೆಗಳು ನಿಮ್ಮ ಪ್ರೀತಿಯನ್ನು ಅಮೂಲ್ಯ ವಸ್ತುಗಳಂತೆ ತಾಜಾವಾಗಿರಿಸಿಕೊಳ್ಳಿ. ಮತ್ತೆ ನೀವು ಟಿವಿ ಅಥವಾ ಮೊಬೈಲ್ನಲ್ಲಿ ಚಲನಚಿತ್ರವನ್ನು ನೋಡೋದ್ರಲ್ಲಿ ಕಾರ್ಯನಿರತರಾಗಿರ್ತೀರಿ. ನಿಮ್ಮ ಪ್ರಮುಖ ಕಾರ್ಯಗಳನ್ನು ಮಾಡಲು ನೀವು ಮರೆತು ಬಿಡ್ತೀರಿ. ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಗಮನ ಕೊಡಿ. ಮತ್ತೆ ಇಂದು ಗೋ ಹುಚ್ಚು ದಿನ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರೀತಿ ಮತ್ತು ಪ್ರಣಯದ ಪರಮಾವಧಿಯಲ್ಲಿ ತಲುಪುತ್ತೀರಿ. ನಿಮ್ಮ ಎಲ್ಲಾ ಚಿಂತೆಗಳನ್ನು ಮರೆತು ಬಿಡ್ತೀರಿ. ಹಾಗೆ ನಿಮ್ಮ ಸೃಜನಶೀಲ ಭಾಗವು ನಿಮ್ಮನ್ನು ಸ್ವಾಧೀನಪಡಿಸಿಕೊಳ್ಳಲಿ ಎಂದು ನಾನು ಆಶಿಸುತ್ತೇನೆ. ಜೊತೆಗೆ ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಅದೃಷ್ಟದ ಫಲವಿದೆ. ಹಾಗಾಗಿ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಉತ್ತಮ ಆರೋಗ್ಯ ಪ್ರಯೋಜನಗಳಿಗಾಗಿ ಬಾದಾಮಿ, ಸಂಪೂರ್ಣ ಕಡಲೆಕಾಯಿ, ಒಡೆದ ಬೇಳೆ, ತುಪ್ಪವನ್ನು ಸೇವಿಸಿ. ಜೊತೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಹಳದಿ ಬಟ್ಟೆಯನ್ನು ಅರ್ಪಿಸಿ. ಇದರಿಂದ ಇನ್ನಷ್ಟು ಒಳ್ಳೆ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮುಂದಿನ ಕನ್ಯಾ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 4 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ನೋಡಿ, ಕನ್ಯಾ ರಾಶಿಯವರಿಗೆ ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಲು ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ನೀವು ಪ್ರಯಾಣಿಸಲು ತುಂಬಾ ದುರ್ಬಲರಾಗಿರ್ತೀರಿ. ಹಾಗಾಗಿ ಇದು ನಿಮ್ಮನ್ನು ಮತ್ತಷ್ಟು ದುರ್ಬಲಗೊಳಿಸಬಹುದು. ಹಣ ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಬೇಕಾಗುತ್ತೆ. ಅವರ ಸಲಹೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇನ್ನು ಕೆಟ್ಟ ಅಭ್ಯಾಸಗಳಿಂದ ನಿಮ್ಮ ಮೇಲೆ ಪ್ರಭಾವ ಬೀರುವ ಜನರಿಂದ ದೂರವಿರಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಪಿಕ್ನಿಕ್ ಹೋಗುವ ಮೂಲಕ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಕಳೆಯುತ್ತೀರಿ. ಜೊತೆಗೆ ನೀವು ಇಂದು ಪ್ರಯಾಣಿಸುತ್ತಿದ್ರೆ ನಿಮ್ಮ ಲಗೇಜ್ಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಅಲ್ಲಿ ಕಳ್ಳತನವಾಗುವಂತ ಸಾಧ್ಯತೆಗಳಿರುತ್ತೆ. ಆದಷ್ಟು ನಿಮ್ಮ ಲಗೇಜ್ಗಳಲ್ಲಿ ಏನೇ ದೊಡ್ಡ ವಸ್ತುಗಳು ಏನೇ ಇದ್ರು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತೆ ನಿಮ್ಮ ವೈವಾಹಿಕ ಜೀವನವು ಇಂದು ವಿನೋದ, ಸಂತೋಷ ಮತ್ತು ಆನಂದದಿಂದ ಕೂಡಿರುತ್ತೆ. ತೋಟಗಾರಿಕೆ ನಿಮಗೆ ವಿಶ್ರಾಂತಿಯ ಭಾವನೆಯನ್ನು ನೀಡುತ್ತೆ. ಇದು ಪರಿಸರಕ್ಕೂ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ಅದೃಷ್ಟದ ಫಲವಿದೆ. ಇನ್ನು ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ಆರೋಗ್ಯದ ಪ್ರಯೋಜನಗಳಿಗಾಗಿ ಮೀನುಗಳಿಗೆ ಕಪ್ಪು ಮತ್ತು ಬಿಳಿ ಎಳ್ಳನ್ನು ಹಿಟ್ಟಿನಲ್ಲಿ ಬೆರೆಸಿ ಮೃದುವಾದ ಚೆಂಡುಗಳನ್ನು ಮಾಡಿ ತಿನ್ನಿಸಿ. ಇನ್ನಷ್ಟು ನಿಮಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ತುಲಾರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 11 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ಅದೃಷ್ಟವನ್ನು ಅವಲಂಬಿಸಬೇಡಿ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸಿ. ಅದೃಷ್ಟವು ಸೋಮಾರಿಯಾದ ದೇವತೆಯಾಗಿದ್ದು ಅದು ನಿಮಗೆ ಎಂದಿಗೂ ಬರೋದಿಲ್ಲ. ನಿಮ್ಮ ತೂಕವನ್ನು ನಿಯಂತ್ರಿಸಲು ಮತ್ತೆ ನಿಮ್ಮ ಆರೋಗ್ಯವನ್ನು ಮರಳಿ ಪಡೆಯಲು ವ್ಯಾಯಾಮವನ್ನು ಮಾಡೋದ್ರಿಂದ ಇನ್ನು ಉತ್ತಮವಾಗಿರುತ್ತೆ. ಇದು ನಿಮಗೆ ಉತ್ತಮ ಸಮಯವಾಗಿರುತ್ತೆ. ಹಾಗಾಗಿ ನಿಮ್ಮ ನಿವಾಸಕ್ಕೆ ಸಂಬಂಧಿಸಿದ ಹೂಡಿಕೆ ಅದು ಲಾಭದಾಯಕವಾಗಿರುತ್ತೆ. ಜೊತೆಗೆ ನಿಮ್ಮ ಕಡೆ ಹೆಚ್ಚಿನದನ್ನು ಮಾಡದೆ ಇತರರ ಗಮನವನ್ನು ಸೆಳೆಯಲು ಇದು ಪರಿಪೂರ್ಣ ದಿನವಾಗಿದೆ. ಮತ್ತೆ ಪ್ರೀತಿಯಲ್ಲಿ ಅವಸರದ ಹೆಜ್ಜೆಯನ್ನು ತಪ್ಪಿಸಿ ನಿಮ್ಮ ಉಚಿತ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ನೀವು ಜನರಿಂದ ದೂರವಿರಬೇಕಾಗುತ್ತೆ. ಇನ್ನು ನೀವು ಇಷ್ಟಪಡುವುದನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಹ ನೀವು ನೋಡಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದ ತೊಂದರೆಯಿಂದಾಗಿ ನಿಮ್ಮ ಕೆಲವು ಕೆಲಸಗಳು ಇಂದು ಅಡಚಣೆಯಾಗಬಹುದು.
ಜೊತೆಗೆ ಹೆಚ್ಚು ಮಾತನಾಡುವ ಮೂಲಕ ನೀವು ಇಂದು ತಲೆನೋವಿನಿಂದ ಬಳಲಬಹುದು. ಆದ್ದರಿಂದ ಮಿತವಾಗಿ ಮಾತನಾಡಿ, ಆದಷ್ಟು ಎಚ್ಚರವಿರಿ. ಇನ್ನು ತುಲಾರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಫಲವಿಲ್ಲ. ಹಾಗಾಗಿ ನೀವು ಮಾಡಿಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ಪ್ರೀತಿಯ ಸಂಬಂಧವನ್ನು ಸುಧಾರಿಸಲು ಹಸುಗಳಿಗೆ ಹಳದಿ ಗ್ರಾಮ್ಗಳನ್ನು ತಿನ್ನಿಸಿ. ಇದರಿಂದಲೂ ನೀವು ಇನ್ನಷ್ಟು ಒಳ್ಳೆಯ ಶುಭ ಫಲಗಳು. ಇನ್ನು ಮುಂದಿನ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 2 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ನೀವು ಬಹಳ ಟ್ರಿಕಿ ಸನ್ನಿವೇಶವನ್ನು ಎದುರಿಸೋದ್ರಿಂದ ನಿಮ್ಮ ಇಚ್ಛಾಶಕ್ತಿಯಿಂದ ಪ್ರತಿಫಲ ಸಿಗಬಹುದು. ಇನ್ನು ನೀವು ತುಂಬಾ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ತಲೆ ಕೆಡಿಸಿಕೊಳ್ಬಾರ್ದು. ಮತ್ತೆ ಹಣದ ನಿರಂತರ ಹೊರಹರಿವು ಇರುತ್ತೆ. ನೀವು ಇಂದು ಸಂಪತ್ತನ್ನು ಗಳಿಸುವಲ್ಲಿ ತೊಂದರೆಗಳನ್ನು ಎದುರಿಸಬಹುದು. ಆದಷ್ಟು ಜಾಗ್ರತೆಯಿಂದ ಇರಿ. ಮತ್ತೆ ನಿಮ್ಮ ಹಾಸ್ಯದ ಸ್ವಭಾವವು ನಿಮ್ಮ ಸುತ್ತಲಿನ ಪರಿಸರವನ್ನು ಬೆಳಗಿಸುತ್ತೆ. ಜೊತೆಗೆ ನಿಮ್ಮ ಪ್ರಣಯ ಸಂಗಾತಿಯು ನಿಮ್ಮನ್ನು ಹೊಗಳಬಹುದು. ಜಾಗರೂಕರಾಗಿರುವುದು ತುಂಬಾ ಒಳ್ಳೆಯದು. ಇನ್ನು ನೀವು ಕಚೇರಿಯ ಸಹೋದ್ಯೋಗಿಯೊಂದಿಗೆ ಸಂಜೆ ಕಳೆಯಬಹುದು. ಆದರೂ ಕೊನೆಯಲ್ಲಿ ನೀವಿಬ್ಬರು ಒಟ್ಟಿಗೆ ಕಳೆಯುವ ಸಮಯವನ್ನು ನೀವು ಹೆಚ್ಚು ಪ್ರಶಂಸಿಸುವುದಿಲ್ಲ. ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಒಟ್ಟಿಗೆ ಕಳೆಯುವಂತ ಒಂದು ಸಮಯಗಳು ನಿಮಗೆ ಸಿಗೋದಿಲ್ಲ. ಅದನ್ನು ವ್ಯರ್ಥ ಎಂದು ಭಾವಿಸ್ತೀರಿ. ಯಾಕಂದ್ರೆ ಇಂದು ನಿಮಗೆ ನಿಜವಾದ ಪ್ರೀತಿ ಏನೆಂದು ತಿಳಿಯುತ್ತೆ. ನಿಮ್ಮೊಳಗೆ ನಡೆಯುತ್ತಿರುವ ಘರ್ಷಣೆಯಿಂದಾಗಿ ನೀವು ಇಂದು ಯಾರಿಗೂ ಹೇಳದೆ ಮನೆಯಿಂದ ನುಸುಳಬಹುದು ಮತ್ತು ಪರಿಹಾರವನ್ನು ಕಂಡುಹಿಡಿಯಲು ನಿಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ಸ್ವಲ್ಪ ಪ್ರೀತಿ ಪಾತ್ರರೊಡನೆ ಸ್ವಲ್ಪ ಎಚ್ಚರವಿರಿ. ಎಷ್ಟೇ ತಪ್ಪಿದ್ರೂ ಸ್ವಲ್ಪ ತಿದ್ದುಕೊಂಡು ಹೋಗೋದು ಒಂದು ವ್ಯಕ್ತಿಯ ಲಕ್ಷಣವಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರೆಗೆ ಅಷ್ಟೊಂದು ಒಳ್ಳೆಯ ಫಲ ಸಿಗೋದಿಲ್ಲ. ಇದಕ್ಕೆಲ್ಲ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಯಾವಾಗಲೂ ಸ್ವಚ್ಛವಾದ ಮತ್ತು ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಧರಿಸಿ. ಇದು ನಿಮ್ಮ ಜೀವನ ಶೈಲಿಯ ಬಗ್ಗೆ ನಿಮಗೆ ಅರಿವಿದೆ ಎಂದು. ಇನ್ನು ಧನುಸು ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 5 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಧನುಸು ರಾಶಿಯವರು ನಿಮ್ಮ ವ್ಯಕ್ತಿತ್ವ ಇಂದು ಸುಗಂಧ ದ್ರವ್ಯದಂತೆ ಕಾರ್ಯನಿರ್ವಹಿಸುತ್ತೆ. ಸ್ಟಾಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ದೀರ್ಘಾವಧಿಯ ಲಾಭಕ್ಕಾಗಿ ಶಿಫಾರಸು ಮಾಡ್ತೀರಿ. ನೀವು ಅವರ ಅಭಿಪ್ರಾಯಗಳನ್ನು ನಿರ್ಲಕ್ಷಿಸಿದರೆ ನಿಮ್ಮ ಪಾಲುದಾರರು ತಾಳ್ಮೆ ಕಳೆದುಕೊಳ್ತಾರೆ. ವೈಯಕ್ತಿಕ ವ್ಯವಹಾರಗಳು ನಿಯಂತ್ರಣದಲ್ಲಿರುತ್ತೆ. ಇನ್ನು ನೀವು ಮದುವೆಯಾಗಿ ಮಕ್ಕಳನ್ನು ಹೊಂದಿದ್ರೆ ಅವರಿಗೆ ಸಾಕಷ್ಟು ಸಮಯವನ್ನು ನೀಡಲು ಸಾಧ್ಯವಾಗದಿರುವ ಬಗ್ಗೆ ಮಕ್ಕಳು ಬೇಸರ ಆಗ್ತಾರೆ. ಹಾಗಾಗಿ ಮಕ್ಕಳಿಗೆ ನಿಮ್ಮ ಸಂಗಾತಿಯೊಡನೆ ಸ್ವಲ್ಪ ಸಮಯವನ್ನು ಕೊಡಿ. ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಚಾಟ್ ಮಾಡ್ತೀರಿ. ಮತ್ತೆ ನೀವು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತೀರಿ ಎಂದು ನೀವು ಸಹ ಒಮ್ಮೆ ತಿಳಿದುಕೊಳ್ತೀರಿ. ಕುಟುಂಬದವರ ಜೊತೆ ಶಾಪಿಂಗ್ ಮಾಡ್ತೀರಿ. ಅದರಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತೀರಿ. ಹಾಗಾಗಿ ನೀವೇನೇ ಖರ್ಚು ಮಾಡೋ ಹಾಗಿದ್ರು ಅದನ್ನು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ. ಇದರಿಂದ ನಿಮಗೆ ಉಪಯೋಗವಾಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ಒಂದು 50% ಅದೃಷ್ಟದ ಫಲವಿದೆ. ಹಾಗಾಗಿ ನೀವು ಮಾಡಿಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಸಾಧಿಸಲು ಹಸುಗಳಿಗೆ. ಇನ್ನು ಮುಂದಿನ ಮಕರ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 12 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ನೈಋತ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ತಿಳಿಯ ಹಸಿರು ಆಗಿರುತ್ತೆ. ನಿಮಗೆ ಸಂಪೂರ್ಣವಾದ ಆನಂದ ಮತ್ತು ನಿಮ್ಮ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ನೀವು ಹೊರಟಾಗ ಇಂದು ಮಕರ ರಾಶಿಯವರ ಉದ್ಯಮಿಗಳು ನಿಮಗೆ ಹಣಕಾಸಿನ ಸಹಾಯವನ್ನು ಕೇಳುವಾಗ ನಂತರ ಅದನ್ನು ಹಿಂತಿರುಗಿಸದೆ ಇರುವ ಸದಸ್ಯರಿಂದ ದೂರವಿರಬೇಕು. ಇನ್ನು ಮಕ್ಕಳು ತಮ್ಮ ಸಾಧನೆಗಳಿಂದ ನಿಮ್ಮನ್ನು ಹೆಮ್ಮೆ ಪಡುವಂತೆ ಖುಷಿ ಪಡುವಂತೆ ಮಾಡ್ತಾರೆ. ಪ್ರೇಮ ಜೀವನ ವಿವಾದಾತ್ಮಕವಾಗಿರಬಹುದು. ಕೆಲವೊಂದು ಗೊಂದಲಗಳು ಕಿರಿಕಿರಿಗಳು ಶುರುವಾಗುವಂತ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಪ್ರೇಮ ಜೀವನದಲ್ಲಿ ಎಚ್ಚರವಿರಿ. ಇನ್ನು ನೀವು ಸಮಯವನ್ನು ಅನುಸರಿಸುವಾಗ ನಿಮ್ಮ ಕುಟುಂಬ ಸದಸ್ಯರಿಗೆ ಪ್ರಾಮುಖ್ಯತೆಯನ್ನು ನೀಡುವುದು ಅವಶ್ಯಕವಾಗಿರುತ್ತೆ. ನೀವು ಇದನ್ನು ಅರ್ಥ ಮಾಡಿಕೊಂಡರೂ ಇನ್ನು ಯಶಸ್ವಿಯಾಗಲು ಸಾಧ್ಯವಾಗೋದಿಲ್ಲ.
ಜೊತೆಗೆ ಸಣ್ಣ ವ್ಯಾಪಾರ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ತಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಣ್ಣ ಪಾರ್ಟಿಯೊಂದಿಗೆ ಚಿಕಿತ್ಸೆ ನೀಡಬಹುದು. ಇನ್ನು ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಉತ್ತಮವಾದಂತ ಲಾಭವಿದೆ. ಆದರೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಮಕರ ರಾಶಿಯವರಿಗೆ ಕೆಲವೊಂದು ಫಲಗಳು ಸಿಗ್ತಕ್ಕಂಥದ್ದು ಸಾಧ್ಯತೆಗಳಿದೆ. ಹಾಗಾಗಿ ನೀವು ಮಾಡಿಕೊಳ್ಳಬೇಕಾದಂತ ಪರಿಹಾರಗಳು ಏನೆಂದ್ರೆ, ಪೂಜಾ ಕೊಠಡಿ ಅಥವಾ ನೈವೇದ್ಯದಲ್ಲಿ ನಿಮ್ಮ ಕುಲದೇವತೆಯ ತಾಮ್ರದ ವಿಗ್ರಹವನ್ನು ಇರಿಸಿ, ಮತ್ತೆ ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಗಾಗಿ ದೈನಂದಿನ ಪೂಜೆಯನ್ನು. ಇನ್ನು ಮುಂದಿನ ಕುಂಭರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 3 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಅದೃಷ್ಟವಾದಂತ ಬಣ್ಣ ನಸುಗೆಂಪು ಆಗಿರುತ್ತೆ. ಕುಂಭರಾಶಿಯವರಿಗೆ ಹೆಚ್ಚು ಪ್ರಭಾವಿ ವ್ಯಕ್ತಿಗಳ ಬೆಂಬಲವು ನಿಮ್ಮ ನೈತಿಕತೆಗೆ ದೊಡ್ಡ ಉತ್ತೇಜನವನ್ನು ನೀಡುತ್ತೆ. ಆಸ್ತಿ ವ್ಯವಹಾರಗಳು ಕಾರ್ಯರೂಪಕ್ಕೆ ಬರುತ್ತೆ, ಮತ್ತೆ ಅಸಾಧಾರಣ ಲಾಭವನ್ನು ತಂದು ಕೊಡುತ್ತೆ. ಜೊತೆಗೆ ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮ್ಮ ಸಂಗಾತಿ ಸಹಾಯ ಮಾಡ್ತಾರೆ. ಇನ್ನು ಉರುಗೋಲುಗಳನ್ನು ಹುಡುಕುವ ಮತ್ತು ಇತರರ ಮೇಲೆ ಒಲವು ತೋರುವ ಬದಲು ತನ್ನ ಸ್ವಂತ ಪ್ರಯತ್ನ ಮತ್ತು ಕೆಲಸದಿಂದ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಇಷ್ಟಪಡುವ ಲೈವ್ ವೈರ್ ಆಗಿ ನಿಮ್ಮನ್ನು ನೀವೇ ಮಾಡ್ಕೊಳ್ತೀರಿ. ಇನ್ನು ನೀವು ಕುರುಡು ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗುವಂತೆ ಮಾಡ್ತೀರಿ. ಜೊತೆಗೆ ನಿಮ್ಮ ದಾರಿಯಲ್ಲಿ ನಿಲ್ಲುವ ಪ್ರತಿಯೊಬ್ಬರಿಗೂ ಸಭ್ಯ ಮತ್ತು ಆಕರ್ಷಕವಾಗಿರ್ತೀರಿ. ಮತ್ತೆ ವೈವಾಹಿಕ ಜೀವನವನ್ನು ಉತ್ತಮಗೊಳಿಸಲು ನಿಮ್ಮ ಪ್ರಯತ್ನಗಳು ಇಂದು ನಿರೀಕ್ಷೆಗಳಿಗಿಂತ ಉತ್ತಮವಾಗಿ ಬಣ್ಣಗಳನ್ನು ತೋರಿಸ್ತವೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮಾತನ್ನು ಕೇಳೋದಿಲ್ಲ ಅಥವಾ ನಿಮ್ಮ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ನಿಮ್ಮ ಕೋಪವನ್ನು ಅವರು ಅನುಭವಿಸುವಂತೆ ಮಾಡಬಹುದು. ಹಾಗಾಗಿ ಕುಂಭರಾಶಿಯವರಿಗೆ ಅಷ್ಟೊಂದು ಒಳ್ಳೆ ಫಲ ಸಿಗೋದಿಲ್ಲ. ಇದಕ್ಕೆಲ್ಲ ನೀವು ಮಾಡಿಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಕೆಂಪು ದಾರದಲ್ಲಿ ನಿಮ್ಮ ಕುತ್ತಿಗೆಯಲ್ಲಿ ತಾಮ್ರದ ನಾಣ್ಯವನ್ನು ಧರಿಸಿ, ಇದರಿಂದ ನಿಮ್ಮನ್ನು ಶಕ್ತಿಯುತವಾಗಿರುತ್ತೆ. ಇನ್ನು ಕೊನೆಯ ಮೀನರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 6 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ನೀಲಿ ಮತ್ತೆ ಬಿಳಿ ಬಣ್ಣ ಆಗಿರುತ್ತೆ. ನಿಮ್ಮ ಧಾನ್ಯವು ಅಂದ್ರೆ ನಿಮ್ಮ ಧ್ಯಾನವು ಪರಿಹಾರವನ್ನು ತರುತ್ತೆ. ನೀವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಶಾಂತಿ ಮತ್ತೆ ನೆಮ್ಮದಿ ಅನ್ನುವಂಥದ್ದು ತರುತ್ತೆ. ಇನ್ನು ಬಾಕಿ ಇರುವ ಸಮಸ್ಯೆಗಳು ಹೆಚ್ಚು ಮಸುಕು ಆಗುವಂತ ಪ್ರಯತ್ನಗಳು ಬರುತ್ತೆ, ಮತ್ತೆ ಖರ್ಚುಗಳು ನಿಮ್ಮ ಮನಸ್ಸನ್ನು ಮುಚ್ಚಿ ಹಾಕುತ್ತೆ. ಇದನ್ನು ಅತ್ಯುತ್ತಮ ದಿನವನ್ನಾಗಿ ಮಾಡಲು ಕುಟುಂಬ ಅಥವಾ ನಿಕಟ ಸ್ನೇಹಿತರ ಜೊತೆಗೂಡಿ ಹೊಸ ಪ್ರೀತಿಯ ಸಂಪರ್ಕವನ್ನು ರೂಪಿಸುವ ಅವಕಾಶಗಳು ಬಲವಾಗಿ ಬರುತ್ತೆ. ಆದರೆ ವೈಯಕ್ತಿಕ ಮತ್ತು ಗೌಪ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸಬೇಡಿ. ಪರಿಚಯಸ್ಥರೊಂದಿಗೆ ಮಾತನಾಡುವುದು ತಪ್ಪಲ್ಲ, ಆದರೆ ಅವರ ಉದ್ದೇಶವನ್ನು ತಿಳಿಯದೆ ನಿಮ್ಮ ಆಳವಾದ ರಹಸ್ಯಗಳನ್ನು ಹಂಚಿಕೊಳ್ಳುವುದು ನಿಮ್ಮ ಸಮಯ ಮತ್ತು ನಿಮ್ಮ ನಂಬಿಕೆಯನ್ನು ವ್ಯರ್ಥ ಮಾಡುತ್ತೆ. ಅಂದ್ರೆ ಯಾರನ್ನು ಜಾಸ್ತಿ ನಂಬಬೇಡಿ. ಜೊತೆಗೆ ಯಾರ ಹತ್ರನೂ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಹಂಚ್ಕೊಳ್ಬೇಡಿ. ಇನ್ನು ನಿಮ್ಮ ಉತ್ತಮ ಅರ್ಧಕ್ಕೆ ನೀವು ಎಷ್ಟು ಅರ್ಥವಾಗಿದ್ದೀರಿ ಎಂದು ನೀವು ತಿಳಿದುಕೊಳ್ತೀರಿ. ಮತ್ತೆ ನಿಮ್ಮ ಜೀವನದಲ್ಲಿ ಮುಖ್ಯವಲ್ಲದವರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಹಾಗಾಗಿ ಮೀನರಾಶಿಯವರಿಗೆ ಅದೃಷ್ಟದ ಫಲವಿದೆ. ಇನ್ನು ನೀವು ಮಾಡಿಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ತೆಂಗಿನಕಾಯಿಯೊಳಗೆ ಹಿಟ್ಟು ಸಂಸ್ಕರಿಸದ ಸಕ್ಕರೆ ಮತ್ತು ಸೃಷ್ಟೀಕರಿಸಿದ ಬೆಣ್ಣೆ ಮಿಶ್ರಣವನ್ನು ತುಂಬಿಸಿ ಮತ್ತು ಬೆಳೆಯುತ್ತಿರುವ ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ ಪೀಪಲ್ ಮರದ ಕೆಳಗೆ ಇರಿಸಿ. ಆದ್ದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಮತ್ತೆ ವೀಕ್ಷಕರೇ, ನಿಮಗೆ ಈ 12 ರಾಶಿಗಳ ದಿನ ಭವಿಷ್ಯದ ಫಲಾನುಫಲಗಳು ಇಷ್ಟವಾದಲ್ಲಿ ಮಾತ್ರ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ.